ನಮಸ್ತೆ. 9/12/2025 ಮಂಗಳವಾರ. ಇವತ್ತಿನ ದಿನದಲ್ಲಿರುವಂಥ ವಿಶೇಷಗಳನ್ನ ನೋಡೋಣ. ಸೂರ್ಯೋದಯ 6:30ಕ್ಕೆ, ಸೂರ್ಯ ಅಸ್ತಮನ ಸಂಜೆ 5:54. ಈ ದಿನದಲ್ಲಿ ವಿಶೇಷವಾಗಿ ಆಶ್ಲೇಷ ನಕ್ಷತ್ರವಿದೆ. ರಾತ್ರಿ 2:22 ಆಶ್ಲೇಷ ನಕ್ಷತ್ರವಾದರೂ ಆಶ್ಲೇಷ ಇರುವ ರಾತ್ರಿ 2:22 ಕಾರ್ಯಸಿದ್ಧಿಯು ಶುಭವೂ ಉಂಟು. ಆದರೆ ಆನಂತರ ಮಕಾ ನಕ್ಷತ್ರ ಶುಭ ನಕ್ಷತ್ರ ಅಂತಂತೀವಿ, ಮಹಾನಕ್ಷತ್ರ ಅಂತಂತೀವಿ. ಆದರೆ ಅದು ಮೃತ್ಯುವನ್ನು ಕೊಡುತ್ತದೆ. ಆದ್ದರಿಂದ ರಾತ್ರಿ 2:23 ಮೇಲೆ ಅಶುಭವಾಗಿದೆ. ಮಗು ಹುಟ್ಟೋದು, ಜರ್ನಿ, ಇನ್ನು ಕೆಲವು ವಿಷಯಗಳಿಗೆ ಶುಭವಲ್ಲ. ಗಾಡಿ ಚಾಲಕರು ಮತ್ತಷ್ಟು ನೈಟಲ್ಲಿ ವರ್ಕ್ ಮಾಡುವವರೆಲ್ಲ ಗಮನ ಕೊಡಿ. ಆದ್ದರಿಂದಾಗಿ ಇವತ್ತಿನ ದಿನದಲ್ಲಿ ಕೆಲವು ಕಾರ್ಯಗಳನ್ನ ಮಾಡ್ಬೋದು. ಏಕೆಂತಂದರೆ ಪಂಚಮಿ ಇರೋದರಿಂದಲೂ, ಆಶ್ಲೇಷ ನಕ್ಷತ್ರ ಇರೋದರಿಂದಲೂ ದೇವರ ಕಾರ್ಯ, ಸರ್ಪ ಸಂಸ್ಕಾರಗಳು, ನಾಗರ ಪೂಜೆ ಇಂಥದ್ದೆಲ್ಲ ಧಾರಾಳವಾಗಿ ಮಾಡ್ಬೋದು. ಮುಹೂರ್ತ ಕಾರ್ಯಗಳಿಲ್ಲ, ಆದರೂ ಬೇರೆ ಎಲ್ಲ ಒಳ್ಳೆಯ ಕಾರ್ಯಗಳು, ಧರ್ಮ ಕಾರ್ಯಗಳನ್ನ ಮಾಡಬಹುದು. ಇವತ್ತು ರಾತ್ರಿ 2:22 ಕರ್ಕಾಟಕ ರಾಶಿ, ಆ ನಂತರ ಸಿಂಹರಾಶಿ ಸ್ಟಾರ್ಟ್ ಆಗುತ್ತದೆ. ಹಾಗಾಗಿ ಕರ್ಕಾಟಕ ರಾಶಿ ಇರುವವರೆಗೂ ಪರವಾಗಿಲ್ಲ. ಇವತ್ತಿನ ನಕ್ಷತ್ರ ಪಾದಗಳು ಅಂತ ನೋಡಿದ್ರೆ 6:30 8:40 ಆಶ್ಲೇಷ ನಕ್ಷತ್ರ 1ನೇ ಪಾದ, 8:40 ಮೇಲೆ ಮಧ್ಯಾಹ್ನ 2:31 2ನೇ ಪಾದ ಆಶ್ಲೇಷ ನಕ್ಷತ್ರ. ಆನಂತರ ರಾತ್ರಿ 8:25 ಆಶ್ಲೇಷ ನಕ್ಷತ್ರ 3ನೇ ಪಾದ, ರಾತ್ರಿ 8:25 ಮೇಲೆ 2:22 ಆಶ್ಲೇಷ ನಕ್ಷತ್ರ 4ನೇ ಪಾದ. ಅಷ್ಟಕ್ಕೆ ಆಶ್ಲೇಷ ನಕ್ಷತ್ರವೇ ಮುಗೀತದೆ, ಕರ್ಕಾಟಕ ರಾಶಿಯೂ ಮುಗೀತದೆ. ಈ ನಂತರ ಬರೋದು ಮಕಾ ನಕ್ಷತ್ರ ಸಿಂಹರಾಶಿ, ಅಂದರೆ ರಾತ್ರಿ 2:22 ಮೇಲೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ 100% ಶುಭ ಅಶುಭಗಳನ್ನ ನೋಡೋಣ. ರಾತ್ರಿವರೆಗೂ ಆಶ್ಲೇಷ ನಕ್ಷತ್ರ ಶುಭವಾಗಿರೋದರಿಂದ ಒಳ್ಳೆಯ ಕಾರ್ಯಗಳನ್ನ ಮಾಡೋಕ್ಕೆ ಅಡ್ಡಿ ಇಲ್ಲ. ಆದರೆ ಮುಹೂರ್ತ ಕಾರ್ಯಕ್ಕೆ ಈ ನಕ್ಷತ್ರ ಶುಭವಲ್ಲ. ಬೆಳಿಗ್ಗೆ 6:30 8:45 ಶುಭವಾಗಿದೆ. 10:49 ಮಧ್ಯಾಹ್ನ 3:01 ಶುಭವಾಗಿದೆ. ಸಂಜೆ 5 ಗಂಟೆಯಿಂದ ರಾತ್ರಿ 8:26 ಇದೊಂದು ಸಮಯ. ರಾತ್ರಿ 10:40 ಮೇಲೆ 12 ಇರುತ್ತದೆ, ಆದರೂ ಶುಭವಾಗಿರುತ್ತದೆ. ಆದರೂ 10:40 ಮೇಲೆ 10:55 ಇರೋದರಲ್ಲಿ ಶುಭವಾಗಿರುತ್ತದೆ. ಆನಂತರ 11:49 ಮೇಲೆ ಶುಭ ಸಮಯವಾದರೂ ನಕ್ಷತ್ರ ಅಶುಭವಾಗಿ ಮೃತ್ಯು ಕೊಡೋದರಿಂದ ದೋಷವಾಗುತ್ತದೆ. ಆದ್ದರಿಂದ ಏನೇ ಆದರೂ ರಾತ್ರಿ 10:25 ಒಳಗಡೆ ಅಂತಂದರೆ ಶುಭವಾಗಿರುತ್ತದೆ ಅಂತ ತಗೋಬೋದು. 100% ಅಶುಭ ಸಮಯವನ್ನು ನೋಡೋಣ. 8:47 ಮೇಲೆ 9:33, 8:47 9:03 ಅಂತಂದರೆ ಇದು ದುರ್ಮುಹೂರ್ತ, ಆದ್ದರಿಂದ ಅಶುಭ. 9:21 10:47 ಒಳಗಡೆ ಯಮಕಂಡ ಕಾಲ. ದುರ್ಮುಹೂರ್ತದಲ್ಲಿ ಯಮಕಂಡ ಕಾಲವೂ ಸೇರುತ್ತದೆ, ಎಚ್ಚರ. ಮಧ್ಯಾಹ್ನ 3:03 4:28 ರಾಹುಕಾಲ. ಮಧ್ಯಾಹ್ನ 3:03 ಸಂಜೆ 4:28 ವಿಷಕಾಲ. ಆನಂತರ ಬರೋದು ಇದೇ ಸಮಯದಲ್ಲೇ ನಕ್ಷತ್ರ ವಿಷಘಟಿಕಾ ಕಾಲವು ಸೇರೋದರಿಂದ ಮಧ್ಯಾಹ್ನ 3:03 ಮೇಲೆ ಸಂಜೆ 4:58 ಹೆಚ್ಚು ಕಮ್ಮಿ 5 ಗಂಟೆಯವರೆಗೂ ತುಂಬ ಶುಭವಾಗಿರುತ್ತದೆ, ಡಬಲ್ ಆಗಿರುತ್ತದೆ. ಮತ್ತು ರಾತ್ರಿ 8:28 ಮೇಲೆ 10:37 ಮೃತ್ಯು. ಈ ರೀತಿಯಾದ ಈ ಸಮಯಗಳನ್ನು ಖಂಡಿತವಾಗಿ ಅವಾಯ್ಡ್ ಮಾಡಬೇಕು, ದೋಷಗಳಿರೋದರಿಂದ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.